ಜಗತ್ತಿನಾದ್ಯಂತ ನಮಗೆ ಬೇಕಾಗಿರುವಂಥದ್ದು ಸಂಸ್ಕಾರದ ಕೊರತೆ. ಇವತ್ತು ವಿದ್ಯೆ ಸಿಗ್ತಾ ಇದೆ, ವಿದ್ಯೆ ಮುಖ್ಯ ಅಲ್ಲ, ಸಂಸ್ಕಾರ ಬೇಕಾಗಿರುವಂಥದ್ದು. ಧರ್ಮ ನಿಮಗೆ ಪುಸ್ತಕದಲ್ಲಿ ಸಿಗ್ತಾ ಇದೆ, ಪುಸ್ತಕದಲ್ಲೆಲ್ಲ ಪುಸ್ತಕದಂಥ ತಿರುಳು ಅರ್ಥೈಸಿಕೊಳ್ಳುವಂಥದ್ದು ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಜಗತ್ತಿನ ಯಾವುದೇ ಧರ್ಮ ಅದರ ಮೂಲ ಆಶಯ ಮಾನವೀಯತೆಯಾಗಿ ಕೂಡಿರುವಂತಹದ್ದು. ಶ್ರಮಿಕ ವರ್ಗದ ಸಮುದಾಯಗಳು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂತಂದ್ರೆ ಅವ್ರಿಗೊಂದು ಶಾಪ, ದುಶ್ಚಟ ಎನ್ನುವಂಥ ಶಾಪ. ಬೆಳಗಿಂದ ಸಂಜೆ ತನಕ ದುಡಿ, ಸಂಜೆ ಆದ್ಮೇಲೆ ಕುಡಿ ಅಂತೇಳಿ ದುಡಿದಕ್ಕಿಂತ ಜಾಸ್ತಿ ಹೋಗಿ ಕುಡಿದು ಬಿಟ್ಟು ಬದುಕನ್ನ ಸಮರ್ಥವಾಗಿ ಕಟ್ಕೊಳ್ತಾ ಇಲ್ಲ. ಎಲ್ಲಾ ದೇಶಗಳಲ್ಲಿ ಯುವಕರು ಸರ್ಕಾರಕ್ಕೆ ದುಂಬಾಲು ಬಿದ್ದಿಲ್ಲ, ಸರ್ಕಾರವೇ ಏನೋ ಬದುಕನ್ನು ರೂಪಿಸ್ಬೇಕಂತ ಕಾಯ್ತಾ ಇಲ್ಲ. ಆದ್ರೆ ಅವ್ರದ್ದೇ ಆಗಿರುವಂತಹ ಒಂದು ಉತ್ಪನ್ನವನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತದ ಯುವಕರು ಕೂಡ ತಮ್ಮ ಉದ್ಯೋಗವನ್ನು ತಾವು ಸೃಷ್ಟಿಸ್ಕೊಳ್ಳೋದ್ರ ಮೂಲಕವಾಗಿ ತಮ್ಮ ಕೈಗಳಿಗೆ 10 ಕೈಗಳಿಗೆ ಕೆಲಸ ಕೊಡೋದ್ರ ಮೂಲಕವಾಗಿ ಮಾಡಿದರೆ ಮಾತ್ರ ನಮ್ಮ ಭಾರತ ದೇಶ ಆರ್ಥಿಕವಾಗಿ ಸದೃಢ ಸಮಾಜ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ನಿರುದ್ಯೋಗ, ಬಡತನ ಇನ್ನೂ ರಾರಾಜಿಸುವಂಥ ದಿನಗಳು ಇನ್ನೂ ಹಾಗೆ ಉಳಿಯುತ್ತೆ ಅನ್ನೋಂಥದ್ದು. ಬಹಳಷ್ಟು ರಾಷ್ಟ್ರಗಳಲ್ಲಿ ನಾನು ಕೇಳಲ್ಪಟ್ಟಿದ್ದ ವಿಚಾರ, ಶಿಕ್ಷಣ ಹಾಗೂ ಆರೋಗ್ಯ ರಾಷ್ಟ್ರೀಕರಣ ಇದೆ. ಅಲ್ಲಿ ನಿಮಗೆ ಪ್ರೈವೇಟ್ ಹಾಸ್ಪಿಟಲ್ಗಳಿಲ್ಲ, ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳಿಲ್ಲ, ಅತ್ಯುತ್ತಮವಾಗಿರುವಂತಹ ಸೌಲಭ್ಯಗಳು ಸರ್ಕಾರನೇ ಕೊಡ್ತಾ ಇದೆ. ನೀವು ಸರಿಯಾದ ಸಂವಿಧಾನವನ್ನು ಓದಿದರೆ ನಮ್ಮ ಸಂವಿಧಾನದ ಮೂಲ ಆಶಯನೂ ಕೂಡ ಭೂಮಿ, ಶಿಕ್ಷಣ, ಆರೋಗ್ಯ ರಾಷ್ಟ್ರೀಕರಣ ಆಗಬೇಕು ಅನ್ನುವಂಥದ್ದು ಇರುವಂಥದ್ದು. ಗುರುಗಳು ಜಾತ್ಯತೀತವಾಗಿ ಮಠದ ಒಂದು ದೂರದೃಷ್ಟಿಯನ್ನು ಹಾಕಿಕೊಟ್ಟಂಥರು. ಇವತ್ತು ಕಾಲಕ್ರಮೇಣ ಸಾಮುದಾಯಿಕವಾಗಿರುವಂಥ ವಿಚಾರಗಳು ಇಟ್ಕೊಂಡಾಗ ಒಂದು ಸಮುದಾಯಕ್ಕೆ ನ್ಯಾಯ ಕೊಡುವಂಥ ಹಿನ್ನೆಲೆಯಲ್ಲಿ ಶರಣಬಸವ ಅಪ್ಪಗಳ ಆಶ್ರಮವನ್ನು ಭೋವಿ ಗುರುಪೀಠವಾಗಿ ಮಾರ್ಪಡಿಸಿ ರಾಜ್ಯಾದ್ಯಂತ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೋವಿ ಗುರುಪೀಠ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂದು ದಲಿತ ಸಮುದಾಯದ, ಪರಿಶಿಷ್ಟ ಜಾತಿಯ ಸಮುದಾಯದ ಅಭಿವೃದ್ಧಿಯನ್ನು ಮಾಡುವ ಪ್ರಯತ್ನದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಕೂಡ, ಧಾರ್ಮಿಕವಾಗಿ ಕೂಡ ಅವರನ್ನು ಪ್ರಗತಿಯ ಪಥದಲ್ಲಿ ಸಮಸಮಾಜಕ್ಕೆ ಕರೆತರುವಂಥ ಪ್ರಯತ್ನದಲ್ಲಿ ಭೋವಿ ಗುರುಪೀಠ ಹಿನ್ನೆಲೆಯನ್ನು ಇಟ್ಕೊಂಡು ಮುಂದುವರಿತಾ ಇದೆ.